ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಯಾವ ಹೊತ್ತಲ್ಲಿ ಯಾರ ಮೇಲೆ ಹೇಗೆ ಪ್ರೀತಿ ಆಗುತ್ತೆ ಎಂಬುದೇ ಒಂದು ನಿಗೂಢವಾದಂತಹ ಪ್ರಶ್ನೆ. ಆತ ಸಂಬಂಧದಲ್ಲಿ ತಮ್ಮ ಕೂಡ ಹಾಕಬೇಕು, ಆದರೆ ಇವಳಿಗಿಂತ 2 ವರ್ಷ ಚಿಕ್ಕವನು ಕೂಡ ಇರ್ತಾನೆ. ಇಬ್ಬರ ಮಧ್ಯೆ ಅದು ಹೇಗೆ ಪ್ರೀತಿ ಆಯಿತು ಎಂಬುದು ಕೂಡ ಗೊತ್ತಿಲ್ಲ. ಯಾವ ಕಾರಣದಿಂದಾಗಿ ಇಬ್ಬರಲ್ಲಿಯೂ ಒಂದು ಅನುಮಾನ ಪ್ರಾರಂಭವಾಯಿತು ಕೂಡ ಗೊತ್ತಿಲ್ಲ. ಹುಡುಗಿಯ ಮೇಲೆ ಆ ಒಂದು ಪ್ರೀತಿ ಮಾಡ್ತಾ ಇರುವಂಥ ಯುವಕ ಅನುಮಾನ ಪಡೋದಕ್ಕೆ ಪ್ರಾರಂಭಿಸ್ತಾನೆ. ಈ ಹಿಂದೆ ಇವರ ಮದುವೆಗೂ ಕೂಡ ಮನೆಯವರು ಮಾತನಾಡಿಬಿಟ್ಟಿರ್ತಾರೆ. ಕೇವಲ ಅವನಿಗೆ ಈಗ 18 ದಾಟಿ 19 ವರ್ಷಕ್ಕೆ ಕಾಲಿಟ್ಟಿರ್ತಾನೆ. ಆದರೆ ಯುವತಿ 21ರ ಆಸುಪಾಸಿನಲ್ಲಿ ಅಥವಾ 21 ವರ್ಷದವಳು ಇರ್ತಾಳೆ. ಈ ಎಲ್ಲದರ ಕುರಿತಾಗಿ ಹುಡುಗನಿಗೆ ಒಂದು 21 ವರ್ಷ ಆಗಲಿ, ತದನಂತರ ಇವರ ಪ್ರೀತಿ ಹೀಗೆ ಮುಂದುವರೆದಿದ್ರೆ ಇವರಿಬ್ಬರನ್ನು ಕೂಡ ಮದುವೆ ಮಾಡಿಬಿಡೋಣ ಅನ್ನೋ ಒಂದು ನಿರ್ಧಾರವನ್ನು ಮನೆಯವರು ಮಾಡಿಬಿಟ್ಟಿರ್ತಾರೆ. ಆದರೆ ಯುವಕನಿಗೆ ಆ ಒಂದು ಹುಡುಗಿಯ ಮೇಲೆ ಯಾಕೆ ಅನುಮಾನ ಬರೋದಕ್ಕೆ ಪ್ರಾರಂಭವಾಯಿತೋ ಗೊತ್ತಿಲ್ಲ. ಅವಳಿಗೆ ಪ್ರಚೋದನೆಯನ್ನು ನೀಡಿಬಿಡ್ತಾನೆ. ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರ್ತಾನೆ. ಹಾಗೆ ಹೀಗೆ ಅಂತ ನಿಂದಿಸೋದಕ್ಕೆ ಆರಂಭಿಸಿ ಬಿಟ್ಟಿರ್ತಾನೆ. ಇದರಿಂದ ನೋವಾಗಿರ್ತಕ್ಕಂತಹ ಯುವತಿ ಮನನೊಂದು ತಾನು ಕೊನೆ ಉಸಿರನ್ನು ಇಳಿಬೇಕು ಅಂತ ನಿರ್ಧಾರವನ್ನ ಕೂಡ ಮಾಡಿಬಿಡ್ತಾಳೆ. ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ಬೆಂಗಳೂರಿನ ಪಿನ್ಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಿಯಾಂಕಾ ಎಂಬ ಯುವತಿ ಸಾವಿಗೆ ಈಡಾಗಿರ್ತಕ್ಕಂತಹದ್ದು. ಸೊ ಈ ಒಂದು ಯುವಕ ಏನಿದ್ದಾನೆ ಆತ್ಮಹತ್ಯೆಗೆ ಅವಳಿಗೆ ಪ್ರಚೋದನೆಯನ್ನು ಕೂಡ ನೀಡಿಬಿಡ್ತಾನೆ. ಇದರ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೂಡ ಕೊಡ್ತಾ ಹೋಗೋದಿಲ್ಲ. ಬದಲಿಗೆ ಅವರ ತಂದೆಯೇ ಸ್ವತಃ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆಯನ್ನು ಹಂಚಿಕೊಂಡಿದ್ದಾರೆ. ಆ ಕುರಿತಾಗಿ ಮಾಹಿತಿಯನ್ನು ನೀವೇ ಕೇಳ್ಕೊಂಡು ಬನ್ನಿ. ಅದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸರ್, ಅದು ಮೊದಲು ಮಾಹಿತಿ ಫಸ್ಟಿಂದ ಹೇಳ್ತೀನಿ ಕೇಳಿ. ಹಾಂ. ಅದು ನಮ್ಮ ರಿಲೇಷನ್ ಹುಡುಗನೇ. ರಿಲೇಷನ್ ಹುಡುಗ ಅಂದರೆ ನಮ್ಮ ಬಾಮ್ಮ ಇದನ್ನ ಹೆಂಡತಿಯ ಚಿಕ್ಕಮ್ಮನ ಮಗ. ಓಕೆ. ಅದೇನಾಯ್ತು ಅಂದರೆ ಇವಳೇನು ಇಷ್ಟಪಟ್ಟಲ್ಲ ಸರ್ ಆ ಹುಡುಗನ್ನ. ಒಟ್ಟು ಅಕಯ ಹಣೆ ಅಕಯ ಅನ್ನೋದು ಇವರಿಬ್ಬರು ಹಂಗೆ ಇದ್ರು. ಹಂಗೆ ಇದ್ದದ್ದು ಏನಾಯ್ತು ಅಂದರೆ ಇವಳೇನು ಇಷ್ಟಪಟ್ಟಲ್ಲ, ಅವನು ಇಷ್ಟಪಟ್ಟು ಟಾರ್ಚರ್ ಕೊಟ್ಟು ಹಿಂಸೆ ಮಾಡಿ ಹಿಂಗೆ ಒಂದು 2-3 ನಮಗೆ ಗೊತ್ತಿತ್ತದು. ಹೇಳಿದ್ರ ನಿಮ್ಮ ಮಗಳು ಪ್ರಿಯಾಂಕಾ ನಿಮ್ಮ ಹತ್ರ? ಹಾಂ, ನಮ್ಗೆ ಹೇಳಿದ್ಲು. ನಮ್ಗೆ ಹೇಳೋದು ಏನನ್ನೋ ಇವಳು ಅಕಯ ಹಣೆ ಅನ್ಕೊಂಡು ಇದ್ಲಲ್ಲ ಅಂತ ನಾವೇ ಮಾಡ್ದು ನೆಗ್ಲೆಕ್ಟ್ ಮಾಡ್ದು. ನಾವು ಅವಳ ಬಗ್ಗೆ ಬುಡಪ್ಪಾಜಿ ನಾವೇನು ಆ ಥರ ಏನಿಲ್ಲ ಬುಡಪ್ಪಾಜಿ ಹಂಗೆ ಹೆಂಗೆ ಅಂತ ಅವ್ರ ಅಮ್ಮನ ಕೊಟ್ಟೆ ನಮ್ಮ ಕೊಟ್ಟೆ ಎಲ್ಲ ಹೇಳೋಳು. ಇವನ ಮಾಡ್ದ ಚೆನ್ನಾಗಿದ್ನಲ್ಲ, ಹಣೆ ಅಕಯ ಅನ್ಕೊಂಡು ಚೆನ್ನಾಗಿದ್ನಲ್ಲ. ಇವನು ಇಷ್ಟಪಟ್ಟನೆ, ಅವಳು ಇಷ್ಟಪಟ್ಟಲ್ಲ. ಅವತ್ತು ಸಾಯ್ಬೇಕಾದ್ರೂ ಅದು ವಾಯ್ಸ್ ರೆಕಾರ್ಡ್ ಪಿಣ್ಯ ಸ್ಟೇಷನಲ್ಲಿ ಇದೆ. ಅದ್ರ ರೆಕಾರ್ಡ್ ವಾಯ್ಸ್, ಆ ವಾಯ್ಸ್ ರೆಕಾರ್ಡ್ ಪಿಣ್ಯ ಸ್ಟೇಷನಲ್ಲಿ ಇದೆ. ಅವತ್ತೇನಾಗಿದೆ ಮ್ಯಾಟ್ರು ಅಂದರೆ ನಾನು 8:00ವರೆಗೆ ಹೋಗಿವೆ. ಅಮ್ಮ ಮಗಳು ಒಂಟಕ್ಕೆ ಹೋಗೋರು. ಏನು ಕೆಲ್ಸಕ್ಕೆ ಹೋಗ್ತಾ ಇದ್ರಾ ನೀವು? ಹಾಂ, ಕೆಲಸಕ್ಕೆ. ಇವರು ಮಗಳು ಮಗಳು ಕಂಪ್ಯೂಟ್ರು ಎಂಥದ ಹೇಳ್ತಾರೆ ಸರ್, ಅದು ಕಂಪ್ನಿ ಗೊತ್ತಿಲ್ಲ. ಮಗಳು ಒಂಟಕ್ಕೆ ಹೋಗೋರು ಕೆಲಸಕ್ಕೆ. ಓಕೆ. ನಾನು 8:00ವರೆಗೆ ಹೋಗಿವೆ. ನಮ್ಮ ಹೆಂಡತಿ ಶೋಭಾ ಅಂತ, ಅವಳು 9 ಗಂಟೆಗೆ ಹೋಗೋಳು, ಇವಳು 10 ಗಂಟೆಗೆ ಹೋಗೋಳು. 10 ಗಂಟೆಗೆ ಹೋದಾಗ ಏನಾಗಿದೆ, ಇವು ಡ್ಯೂಟಿಗೆ 10:00ವರೆಗೆ 10 ಕಾಲಿಗೆಲ್ಲ ಮಗಳು ಬರ್ಬೇಕಾಯ್ತು ಕಂಪ್ನಿಗೆ. ಅವ್ರ ಅಮ್ಮಗೆ ಫೋನ್ ಕೇಳ್ಯಾರ ಅವರು ಮ್ಯಾನೇಜರು, ಎಲ್ಲಿ ಪ್ರಿಯಾಂಕ್ ಇನ್ನೂ ಬಂದಿಲ್ವಲ್ಲ, ಇಷ್ಟೊತ್ತಾದ್ರು 10 ಕಾಲ ಆಯ್ತು, 10:20 ಆಯಿತು ಅಂತ ಅನ್ನೋದಿಗೆ. ಆಗ ಅವ್ರ ಅಮ್ಮ ಇನ್ನು ಪಕ್ಕದ ಮನೆಗೆ ಫೋನ್ ಮಾಡ್ಯಾಳ. ಅವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಡೈರೆಕ್ಟ್ ಫೋನ್ ಮಾಡಲಿಲ್ವಾ? ಯಾರಿಗೆ? ಪ್ರಿಯಾಂಕಾ ಅವ್ರಿಗೆ ಅಮ್ಮ. ಅವ್ರದ್ದು ಅಷ್ಟೊತ್ತೆ ಸ್ವಿಚ್ ಆಫ್ ಐತೆ. ಓಕೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಷ್ಟೊತ್ತೆ ಸ್ವಿಚ್ ಆಫ್ ಐತೆ. ಪಕ್ಕದ ಮನೆಗೆ ಫೋನ್ ಮಾಡೋದಿಗೆ ಪಕ್ಕದ ಮನೆಗೆ ಬಂದು ಎದ್ದು ನೋಡ್ಯಾರ. ಕದ ಹಾಕಿದೆ, ಪ್ರಿಯಾಂಕ್ ಬಾಕಲ್ ತೆಗಿತಿಲ್ಲ, ನೀನೇ ಬಾ ಅಂತ ಶೋಭಾ ಫೋನ್ ಮಾಡ್ಯಾರ ನನ್ನ ಹೆಂಡತಿಗೆ. ಓಕೆ. ಅವ್ರು ಬಂದು ಮತ್ತೆ ಕಂಪ್ನಿಗೆ ಅವ್ರಿಗೆ ಹೇಳಿ ಮತ್ತೆ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೋಲ್ಟ್ ಹಾಕಿಲ್ಲ, ಸ್ವಲ್ಪ ಬೋಲ್ಟ್ ಹಾಕಿಲ್ಲ, ಒಂದು ಅರ್ಧ ಇಂಚ್ ಬೋಲ್ಟ್ ಹಾಕಿಲ್ಲ. ಓಕೆ. ಅದು ಇವು ನಮ್ಮನ್ನೋರು ಆಲ್ಟ್ರೇಷನ್, ಅದು ಜಡಾಶ್ ಚೂರು ಕಳ್ಳವೆ ಕಾದೋಗಿ ಕದಿನ ಪಕ್ಕ ಒಂದು ಚೇರ್ ಹಾಕೊಂಡವಳೆ. ಆ ಚೇರ ಬಿದ್ದಕ್ಕೆ ಇವಳು ಅಷ್ಟೊತ್ತಿಗೆ ಹಾಕೊಂಡು ಒಂದು 10 ನಿಮಿಷ ಆಯ್ತು ಹಾಕೊಂಡು ಅಷ್ಟೇ. 10 ನಿಮಿಷಕ್ಕೆ ಎಲ್ಲ ಅವಾಗಿಂದ 11:00ವರೆಗೆ ನಾವೆಲ್ಲ ಡ್ಯೂಟಿ ಬಂದ್ಮೇಲೆ ಫೋನ್ ಮಾಡ್ಯಾನೆ. ಯಾರು ಆ ಹುಡುಗ ಗೊತ್ತೈತೆ ಅವ್ರಿಗೆಲ್ಲ ಗೊತ್ತಿತ್ತು. ಇಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ತಾರೆ, ಅಮ್ಮ ಎಷ್ಟೊತ್ತಿಗೆ ಹೋಗ್ತಾಳೆ, ಅಪ್ಪಾಜಿ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಮಾಮೂಲಿ ಗೊತ್ತು. 10 ಗಂಟೆ ಮೇಲೆ ಫೋನ್ ಮಾಡ್ಯಾನೆ. ನೀವೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಫೋನ್ ಮಾಡಿದಾನೆ ಹುಡುಗಿಗೆ? ಫೋನ್ ಮಾಡ್ಯಾನೆ. ಓಕೆ. ಆಮೇಲೆ ನಾವೇನು ಅಂದ್ಕೊಂಡು ಅವ್ರ ಅಮ್ಮನೇ, ನಾನು ಫಸ್ಟೇ ಹೋಗಿದ್ದೀನಿ, ನನ್ನ ಮಗ ಕಾಲಿಗೆ ಹೋಗೋನೆ,
ಇವ್ ನಮ್ಮ ಮನೆಯವರು 9:20 ಹೋಗಿದ್ದಾರೆ. ಹ್ಞೂ 10 ಗಂಟೆ ಇವು ಬಟ್ಟೆ ಹಾಕೊಂಡು ಅವ್ರ ಅಮ್ಮಗೆ ನನಗೆ ಎಲ್ಲ ತಮ್ಮನಿಗೆ ನನಗೆಲ್ಲ ಊಟ ತಿಂಡಿ ಎಲ್ಲ ಕೊಟ್ಟು ಕಳಿಸ್ಯಾರೆ. ಹ್ಞೂ ಕಳಿಸಿ ಇವಳು ರೆಡಿಯಾಗಿ ತಲೆ ಬಚ್ಕೊಂಡು ಎಲ್ಲ ರೆಡಿಯಾಗಿ ಬಟ್ಟೆ ಹಾಕೊಂಡು ಎಲ್ಲ ರೆಡಿಯಾಗಿ ಅಮ್ಮ ನೀನು ಹೋಗಿ 10 ನಿಮಿಷ ಐತೆ ನಾನು ಬರ್ತೀನಿ, ಹ್ಞೂ 10 ನಿಮಿಷ ಐತೆ ಅಮ್ಮ ನೀನು ನಡಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ಯಾಳ ಅವ್ರ ಅಮ್ಮನ. ಓಕೆ. ಅಷ್ಟೊತ್ತಿಗೆ ಅವ್ನು ಫೋನ್ ಮಾಡ್ಯಾನೆ. ಹ್ಞೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟನಂದ್ರೆ ಸರ್ ಅದು ಸ್ಟೇಷನಲ್ಲಿ ಐತೆ, ವಾಟ್ಲಿ ಕಾರ್ಡ್ ಫೋನ್ ಅಲ್ಲೇ ಐತೆ. ಹ್ಞೂ 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 ಫೋನು ಸೀಜ್ ಮಾಡಿ ಮಡಿಗವ್ರೆ. ಮೊನ್ನೆ ನಾನು ಕರ್ಸಿದ್ರು ನನ್ನ ಹ್ಞೂ ಫೋನು ಸೀಜ್ ಮಾಡಿ ಮಡಿಗವ್ರೆ. ವಾಯ್ಸ್ ರೆಕಾರ್ಡ್ ಕೇಳಕ್ಕೆ 2 ಜನ ಫ್ರೆಂಡ್ ಕರ್ಕೊಬ ಅಂತ ಹೇಳಿದ್ರು. ಮೊನ್ನೆ ಹೋಗಿದ್ದೆ. ಹ್ಞೂ ಹ್ಞೂ ಮೊನ್ನೆ ಹೋಗಿ ವಾಯ್ಸ್ ಎಲ್ಲ ಕೇಳಿದೆ. ಹ್ಞೂ ಕಮ್ಮಿ ಅಂದಲ್ಲ ಸರ್, ಅದು ಹೇಳ್ಬಾರ್ದು. ಒಂದು ಅಂದನೆ ಅಂದರೆ ಅದನ್ನು ನಾವು ಮನ್ಸಾಗಿರೋ ಕೇಳ್ಬಾರ್ದು ಸರ್, ಆ ಥರ ಅಂದವನೆ. ಹ್ಞೂ ಬೈದಿದ್ದಾನ ಭಯಂಕರ ಬೈದಾನೆ. ಎಲ್ಲ ಸ್ವಂತದ ಕೆಳಗೆ ಬೈದಾನೆ ಸರ್. ಹ್ಞೂ ಹ್ಞೂ ಅದನ್ನ ನಾವು ನೆನ್ನೆ ಹೋಗಿದ್ದೆ ನಾನು ಆಸ್ಪತ್ರೆಗೆ. ಮತ್ತೆ ನೆನ್ನೆ ಯಾರೋ ನಮ್ಮ ಫ್ರೆಂಡು ಅವಳ ಫ್ರೆಂಡೇ, ನಮ್ಮ ಫ್ರೆಂಡ್ ಅದನ್ನಲ್ಲ ಅವಳ ಫ್ರೆಂಡೇ ಕರ್ಸಿ ಹ್ಞೂ ಇಲ್ಲ ಅವಳಿಗೆ ನಾವೇ ದರ್ಶಲೇಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಕರ್ಸಿದ್ರು ಆಸ್ಪತ್ರೆ. ಹ್ಞೂ ಹ್ಞೂ ಅದು ವಾಯ್ಸ್ ರೆಕಾರ್ಡೆಲ್ಲ ಕೇಳಿದ್ರೆ ಮನ್ಸಾಗಿರನ್ನು ಬದುಕಿರಬಾರ್ದು ಆ ಥರ ಅಂದವನೆ ಅಂತ. ಯಾಕೆ ಇಬ್ಬರ ಮಧ್ಯೆ ಏನು ಜಗಳ ಆಗಿತ್ತಾ ಹೇಗೆ? ಇಲ್ಲ ಸರ್, ಜಗಳನೂ ಆಗಿಲ್ಲ, ಏನೂ ಆಗಿಲ್ಲ. ಲಾಸ್ಟ್ ಏನಂದಲ್ಲಿ ಅವಳು ನಾನು ನಿನ್ನ ಲವ್ ಮಾಡ್ತಾ ಇಲ್ಲ, ಹ್ಞೂ ನಮ್ಮ ಅಣ್ಣ ತಮ್ಮ ಅನ್ನೋ ರೀತಿ ನಾನು ಇದ್ದೆ, ಹ್ಞೂ ನೀನು ಈಗ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಲ್ಲ, ಮತ್ತೆ ಇನ್ನು ಮುಂದೆ ಇನ್ನು ಹಂಗೆ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡಿಬಿಟ್ಟು ಅವಳು ಹ್ಞೂ ಯೋಚನೆ ಮಾಡಿ ಬಾಯಿ ಬಂದಂಗೆ ಅಂದ ಸರ್. ಬಾಯಿ ಬಂದಂಗೆ ಅಂದು ಅದನ್ನ ತಡೆಯೋಕ್ಕಾಗಿಲ್ಲ. ಇನ್ನು 10 ನಿಮಿಷ ಸರ್ ಡ್ಯೂಟಿಗೆ ಹೋಗ್ಬೇಕಾಯ್ತು ಅವಳು. ಅದು ಆವಾಗಿನ ಜಸ್ಟ್ ಬಾಕ್ಲಾಕೆಂದು ಆಚೆಗೆ ಹೋಗಿದ್ರೆ ಮುಗಿದೋಗಿತ್ತು ಕತೆ ಅದು. ಹ್ಞೂ 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 ಇವಳು ಬಾಕ್ಲಾಕೆಂದಲ್ಲ, ಒಳಗೆ ಮಾತಾಡ್ಕೊಂಡು ಅವಳು ತಡೆಯೋಕ್ಕಾಗ್ದಲ್ಲೇ ಆ ಥರ ಮಾಡ್ಕೊಂಡು. ಹ್ಞೂ ಹ್ಞೂ ಇದು ಯಾವಾಗಿಂದ ಟಾರ್ಚರು ಈ ಥರ ನಿಮ್ಮ ಮಗಳಿಗೆ ಆರಂಭ ಆಗಿತ್ತು ಅಂತ ಹೇಳಿದ್ರು ನಿಮಗೆ? ಸರ್ ಇದು ಏನು ಆಚೆಗೆ ಅಂದ್ರೆ 3 ತಿಂಗಳು ಒಳಗೆ ಸರ್. ಇದು ಹೆಚ್ಚು ಕಡಿಮೆ ಈ 3 ತಿಂಗಳಲ್ಲಿ ಈ ಥರ ಆಗಿರೋದು. ಅದ್ರಿಗಿಂತ ಮುಂಚೆ ಅಕ್ಕ ತಮ್ಮನ ಥರನೇ ಚೆನ್ನಾಗಿದ್ರ ಹಾಗಾದ್ರೆ? ಹಾಂ, ಅಕ್ಕ ತಮ್ಮನ ಅಕ್ಕ ಹಣೆ ಅಣ್ಣನ ಇವಳು ಹಣೆ ಅಣ್ಣನು ಅಕ್ಕ ಅಣ್ಣನು. ಹ್ಞೂ ಹ್ಞೂ ಅವನಿಗಿನ್ನು 18 ವರ್ಷ, ಈಗ 18 ವರ್ಷ ತುಂಬಿದ್ದ ಸರ್ ಹುಡುಗ. ಏನು ಗಾಡಿ ಕೆಲಸ ಮಾಡ್ಕೊಂಡು ನಾನು ಕೂತು ಹೋಗ್ತೀನಿ ನನ್ನ ಮಗ ಅಂದರೆ ಹೆಣ್ಣು ಮಕ್ಕಳನ್ನೆಲ್ಲ ಎಲ್ಲಿಗೆ ಹೋಗಲಿ ಆಟಕ್ಕೆ ಹೋಗಲಿ ಬರೀ ಹೆಣ್ಣು ಮಕ್ಕಳೆಲ್ಲ ಬರೀ ಹಿಂಗೆ ಮಾಡಿ ಕೆಡ್ಸೋದು ಎಲ್ಲ ಈಗ ಇತ್ತೀಚೆಗೆ ಒಂದು ವಾರದಿಂದ ಗೊತ್ತಾಯ್ತು ನಮಗೆ. ಇವ್ರ ಮದುವೆ ವಿಚಾರಕ್ಕೆ ಇನ್ನೇನು ಸ್ವಲ್ಪ ದಿವಸ ಹೋಗ್ಲಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ನೀವು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆ ಏನಾದರೂ? ಹಾಂ ಸರಿ, ಅದು ಹೇಳ್ತೀನಿ ಸರ್. ಮೊದಲು ಒಂದು ಸಲ ಹಿಂಗೆ ನಾಟಕ ಗೊತ್ತಾಯ್ತಲ್ಲ, ಹಾಂ ಗೊತ್ತಾದ ಒಂದು ಅವ್ರ ಮನದ ಒಂದು ಸೀಟ್ ಹಾಕ್ಬಿಟ್ಟು ಒಂದು ಚಿಕ್ಕ ಒಂದು ಸೀಟ್ ಹಾಕ್ಯವನೆ. ಸೀಟ್ ಹಾಕ್ಬಿಟ್ಟು ಗೃಹಪ್ರವೇಶಕ್ಕಂತ ನಮಗೆ ಫೋನ್ ಮಾಡಿದ್ರು. ಅವ್ರ ಅಪ್ಪ ಅಮ್ಮ ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಏನಂದು ನಮಗೆ ರಜೆ ಕೊಡಲ್ಲ, ನಾವು ಬರಲ್ಲ ಅಂದದಕ್ಕೆ ಪ್ರಿಯಾಂಕ ಇವಳೆ ನನ್ನ ಮಗಳೇ ಬಂದು ಬುಡಪ್ಪಾಜಿ ನಿನ್ನ ರಜೆ ಕೊಡಲ್ವಲ್ಲ ಅಂತ ನಾನು ಹೋಗ್ಬಿಡ್ತೀನಿ ಅಂತ ಇವಳೇ ಏನು ಅವತ್ತು ಫೋನ್ ಮಾಡಿದ ದಿವಸನೇ ಹೋದ್ಲು. ಎಲ್ಲ ಗಿಫ್ಟ್ ಏನು ತಗೊಂಡ್ಲು ಹೊಸಮನಿಗೆ ತಗೊಂಡು ಇವಳು ನಾನು ಹೋಗ್ತೀನಿ ಅಪ್ಪಾಜಿ ಅಂದ್ಲು. ಸರಿ ಆಯ್ತಮ್ಮ ಹೋಗಿ ನೀನು ಹೋಗ್ಬಿಟ್ಟು ಬರೋ ಅಂತ ಕಳಿಸ್ದಾಗ ಏನಾಯ್ತು ಅಂದರೆ ಗುರುಪ್ರವೇಶಕ್ಕೆ ನಾಳೆ ಬರ್ತೀನಿ ಗುರುಪ್ರವೇಶ ಮುಗಿಸ್ತಾನೆ ಅಂತ ಹೋದ್ಲು. ಮತ್ತೆ ಗುರುಪ್ರವೇಶ ಮುಗೀತು. ಮುಗಿದಾಗ ಏನಂದು ಯಾಕೆ ಬಂದಲ್ಲಿ ಇವತ್ತು ಅಲ್ಲಿ ಕೆಲ್ಸಕ್ಕೆ ಫೋನ್ ಮಾಡ್ತಾರೆ ಅಂದು. ಅಪ್ಪಾಜಿ ಇವತ್ತು ಬರೋಕ್ಕಾಗಲ್ಲ, ತಳಲ್ ನೈತೈತೆ, ನಾಳೆ ಬರ್ತೀನಿ ಅಂದ. ಮತ್ತೆ ನಾನು ಜೊತೆ ಮುಂಚೆ ನಾಳೆ ಕೆಲವು ವರ್ಷದಲ್ಲಿ ಯಾಕಪ್ಪ ಇವತ್ತು ಬಂದಲ್ವ ಅಂದರೆ ಅಪ್ಪಾಜಿ ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಇದೆ. ಒಂದು 2-3 ದಿನ ಸುಳ್ಳು ಹೇಳಿದ್ವಿ. ಇದು ಗೃಹ ಪ್ರವೇಶಕ್ಕೆ ಹೋದ್ ಬಂದ್ಮೇಲೆ? ಹಾಂ, ಗೃಹಪ್ರವೇಶಕ್ಕೆ ಹೋದ್ಮೇಲೆ ಇದು ಜಾಸ್ತಿ ಏನು ಹಚ್ಕೊಬಿಟ್ಟ. ಇವಳಿಗೆ ಅದು ಗೊತ್ತೇ ಅಲ್ಲ. ಎಲ್ಲ ತಲೆ ತಿಂಡಿ ಏನೋ ಮಾಡಿ ಅವ್ರ ರಿಲೇಷನ್ ಎಲ್ಲ ತಲೆ ತಿಂಡಿ ಏನೋ ಕೆಟ್ಟ ಹಾಕ್ಬಿಟ್ಟಾರೆ ಅವರು. ಆಮೇಲೆ ನಾನು ಕೇಳಿ ಯಾಕಪ್ಪ ಇವತ್ತು 4-5 ದಿವಸ ಆಯ್ತು ಬಂದಲ್ವಲ್ಲ ಅಂತ ಕೇಳಿದ್ವಿ. ಅಪ್ಪಾಜಿ ನಾನೆಲ್ಲ ಅಂದಿಲ್ಲ, ಬರೀ ಬಡ್ಕತ್ತಾವಳೆ. ಆಮೇಲೆ ಏನ್ಮಾಡ್ರು, ನಮ್ಮ ಬಾಮೈದ ಹೆಂಡ್ತಿ ನನ್ನ ಸಡಕ ಹೆಂಡ್ತಿ ನಾದ್ನವರು ಎಲ್ಲ ಹೋದ್ರು. ಅಲ್ಲಿಗೆ ಹೋಗೋದು ಏನಂತಲೇ ನಾನು ಬಿಲ್ಕುಲ್ ನಾನು ಬರಲ್ಲ ಅಂದ್ಲು. ಏನಕ್ಕೆ ಬರಲ್ಲ ಅಂತ ಮತ್ತೆ ನಮ್ಮನ್ನು ಕರ್ಸಿದ್ರು. ನೀವು ಅಡ್ಡ ಆಡ್ದಾಳೆ ಅದೇನಂತ ಕೇಳಿ ನೀವು ತಂದೆ ತಾಯಿ ಆಗಿದ್ರೆ ಬಂದು ಕೇಳಿ ಅದೇನು ಕತೆ ಅಂತ ನಮಗೆ ಫೋನ್ ಮಾಡಿದ್ರು. ಮತ್ತೆ ಬೆಂಗಳೂರಿಂದ ನಾವು ಹೋದ್ವಿ. ನಾವು ಹೋಗಿದ್ದಕ್ಕೆ ಇಲ್ಲೊಂದು 10 ಜನ ಕರ್ಕೊಂಡು ಒಂದು ಕಾರ್ ಮಾಡ್ಕೊಂಡು 9 ಗಂಟೆ ರಾತ್ರಲ್ಲಿ ಹೋದ್ರೆ ಹೋಗಿದ್ದಕ್ಕೆ ಏನಂದ್ಲು ಅಂದಲ್ಲ ಅಂದಲ್ಲ ಜಗಳ ಆಗೋತು. ಇಲ್ಲ ನಾನು ಆದ್ರೆ ಇದ್ದಿದೆ ಅಂತ ಹೇಳ್ತಾನೆ ನಾನು. ಆದ್ರೆ ಅವನ್ನ ಆಗೋದು ಇಲ್ಲ, ಮದುವೆನೇ ಆಗಲ್ಲ, ಹಂಗೆ ಹಿಂಗಂತ ಆಟ ಆಡಿದ್ಲು ನಿಮ್ಮ ಮಗಳು.
ಅಂದರೆ ಮುಂಚೆ ಅಣ್ಣ ತಂಗಿ ಥರ ಇದ್ರು, ಈಗ ಮದುವೆ ಆಗ್ತೀನಿ ಅಂತ ನಿಮ್ಮ ಮಗಳು ಹೇಳೋದಕ್ಕೆ ಏನು ಕಾರಣ ಅಂತ ನಿಮ್ಗೆ ಗೊತ್ತಾಯ್ತಾ ಹೇಗೆ? ಇಲ್ಲ ಅದನ್ನ ಹೇಳ್ತೀನಿ ಕೇಳಿ. ಹಾಂ. ಆಮೇಲೆ ಯಾಕಂದ್ರೆ ನೋಡಿ ಹಂಗಿದ್ದಲ್ಲಿ ಹಿಂಗೆ ಮಾನ ಮದುವೆ ಕಳ್ದಾಕ್ಬಿಟ್ಟಲ್ಲ ನಾವು ಇಂಥ ಕುಟುಂಬದಲ್ಲಿ ಇಂಥ ಮಕ್ಕಳು ಹುಟ್ಟಿದ್ವಲ್ಲ ಹಿಂಗೆ ಮಾಡಾಕ್ಬಿಟ್ಟಲ್ಲ ನಾವು ಕೇಳಿದ್ರೆ ಹ್ಞೂ ಅವರು ಅಷ್ಟೊತ್ತಿಗೆ ಇವಳಿಗೆಲ್ಲ ತಲೆ ತಿಂದು ಮರೆ ಹಾಕ್ಬಿಟ್ಟವ್ರು. ಹ್ಞೂ ಆ ಮಾತು ಏನನ್ನ ಹೇಳಿದ್ರು ಏನೋ ಅಂದ್ಬಿಟ್ಟು ಇವಳು ನಮ್ಬಿಟ್ಟು ಹೇಳ್ಕೊಳ್ಳಲ್ಲ ಅದು. ಹ್ಞೂ ಆಮೇಲೆ ಮತ್ತೆ ವಾಪಸ್ ಬಂದು ಅಲ್ಲಿಂದ ವಾಪಸ್ ಬಂದು ಹ್ಞೂ ಮತ್ತೆ ಮಾರನೇ ಬೆಳಿಗ್ಗೆ ಹುಡುಗರ ಮಾಮ ಮತ್ತು ಅವರ ತಾತ ಹ್ಞೂ ಎಲ್ಲ ಕರ್ಸಿದ್ರು. ಮತ್ತೆ ಮಾರನೇ ಬೆಳಿಗ್ಗೆ ಎದ್ದು ಅವ್ರ ಹುಡುಗ ಅಪ್ಪ ಅಮ್ಮನ ಕರ್ಸ್ತೀನಿ, ಹ್ಞೂ ನಿಮ್ಮನ್ನು ಕರ್ಸ್ತೀನಿ, ಬಲ್ಲಿ ಇಲ್ಲಿಗೆ ಒಂದ್ಸತಿ ಮಾತಾಡೋಣ, ಒಂದು ನಿಮ್ಮನ್ನು ಏನೋ ಮಾಡ್ಕೊಂಡವೆ ಓಕೆ ಮಾತಾಡೋಣ ಬಲ್ಲಿ ಅಂತ ಬಿಟ್ಟು ನಮ್ಮ ಮತ್ತೆ ಪುನಃ ನಮ್ಮನ್ನು ಕರ್ಸಿದ್ರು ಅಲ್ಲಿಗೆ. ಹ್ಞೂ ಮತ್ತೆ ನಾವು ಒಂದು ನಮ್ಮ ಆಜ್ಞರು ಅವರೆಲ್ಲ ಕರ್ಕೊಂಡು ಮತ್ತೆ ಒಂದು ಲಕ್ಷಣ ಹೋದೆ. ಹ್ಞೂ ಹೋಗಿದ್ದಕ್ಕೆ ಏನಂದ್ರು, ಈಗ ಹೆಂಗ ಅವು ಹುಡುಗಿ ತಪ್ಪ ಹುಡುಗನ ತಪ್ಪ ಗೊತ್ತಿಲ್ಲ, ಹ್ಞೂ ಮಾನ ಮದುವೆ ಕಾಲದ ಹಿಂಗೆಲ್ಲ ಮಾಡಿ ಹಾಕ್ಬಿಟ್ರು. ಹ್ಞೂ ನಾವೇನಂದ್ರೆ ಕಂಪ್ಲೇಂಟ್ ಕೊಟ್ಟು ಹಿಂಗೆಲ್ಲ ನೀವು ಬ್ಯಾಡ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಮುಂದೆ ಹಿಂಗೆ ಆಗಬಾರ್ದು, ನಾವು ಕಂಪ್ಲೇಂಟ್ ಕೊಟ್ಟು ಅಂತ ಅವರೇ ಮಾಡಿದ್ರು, ನ್ಯಾಯಾಸ ಮಾಡಿದ್ರು. ಹ್ಞೂ ಕಂಪ್ಲೇಂಟ್ ಏನು ಬೇಡ, ಹ್ಞೂ ಹುಡುಗಿ ಒಂಟಕ್ಕೆ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಹೊರಿಸ್ಬಿಟ್ಟು ಹ್ಞೂ ಒಂದು 2 ವರ್ಷ ಟೈಮ್ ಕೊಡೋಣ. ಹ್ಞೂ ಈಗ ಯಾಕೆ ಕಂಪ್ಲೇಂಟ್ ಕೊಟ್ಟು ಹುಡುಗ ಒಳಗೆ ಹೋಗ್ತಾನೆ, ಹ್ಞೂ ಹುಡುಗಿಗೆ 20 ವರ್ಷ ಅಂತಾರೆ, ಇವನಿಗೆ 18 ವರ್ಷ ಅಂತಾರೆ, ಅದು ಕೇಸ್ ಆಗುತ್ತೆ, ಹುಡುಗನ ಒಳಗೆ ಹಾಕ್ತಾರೆ ಬೇಡ. ಹ್ಞೂ ಒಂದು 2 ವರ್ಷ ಟೈಮ್ ಕೊಟ್ಬಿಟ್ಟು ಅದೇನೋ ಮುಂದೆ ನೋಡೋಣ, ಇವಳು ಬದಲಾವಣೆ ಆಯ್ತಾನ ಅವ್ನ ಬದಲಾವಣೆ ಆಯ್ತಾನ, 2 ವರ್ಷ ಹಂಗೆ ಅದೇ ಥರ ಲವ್ ಮಾಡಿದರೆ ಮುಂದೆ ಅದೇನಾಗುತ್ತೆ 2 ವರ್ಷ ಟೈಮ್ ಕೊಡಿ ಅಂತ ಟೈಮ್ ಕೊಟ್ಟು ಟೈಮ್ ಕೊಟ್ಟು ಅದು ಫೋಟೋ ತೆಗೆದ್ಬಿಟ್ಟು ನಾವು ಅವ್ರು ಒಂದು ಫೋಟೋ ಮಾಡಿಕೊಂಡು ನಾವು ಮೊಬೈಲಲ್ಲಿ ನಾವು ಇಟ್ಕೊತಾರಲ್ಲ ಆ ಥರ ಫೋಟೋ ಹೊಡ್ಕೊಂಡು ಇಟ್ಕೊಂಡು ಮತ್ತೆ ಫೋನ್ ಗೇನು ಮಾಡಿದ್ರೆ ಅವು ನಿಮ್ಮ ಮನೆಗೆ ಹುಡುಗನ ಮನೆಗೆ ಕರ್ಕೊಂಡೋಗಿ ಹುಡುಗಿ ನಿಮ್ಮ ಮನೆಗೆ ಕರ್ಕೊಂಡೋಗಿ ಮತ್ತೆ ಫೋನ್ ಗೇನು ಮಾಡೋಂಗಿಲ್ಲ, ಮತ್ತೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಫೋನ್ ಮಾಡಿ ಕರೆಯೋಂಗಿಲ್ಲ. ಕಂಪ್ನಿ ಫೋನ್ ಬೇಕಾಗಬೇಕಷ್ಟೇ, ನಮ್ಮ ಹುಡುಗಿಗೇನು ಕಂಪ್ನಿ ಫೋನ್ ಬೇಕು, ಅಲ್ಲಿ ಸೀದಾ ಕಂಪ್ಯೂಟರ್ ವರ್ಕ್ ಮಾಡ್ತಾಳೆ, ಅವೆಲ್ಲ ಫೋನು ವಾಟ್ಸಪ್ ಮಾಡಬೇಕು, ಅಲ್ಲಿ ಕಳಿಸ್ಬೇಕು ಇಲ್ಲಿ ಕಳಿಸ್ಬೇಕು, ಫೋನ್ ಕೊಡ್ಬೇಕಾಯ್ತು ಫೋನ್ ಕೊಟ್ಟಿದ್ದೆ. ಆಮೇಲೆ ಇವನೇನು ಮಾಡಿನ ಬರೀ ಫೋನ್ ಮಾಡಿ 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 ಅವ್ಳು ಕೆಲಸ ಮಾಡೋಕೆ ಕೊಡೋಂಗಿಲ್ಲ, ಮಾಡಿ ಏನು ಮಾಡೋದು ಯಾವನೇ ಮಾಡಿದ್ಯಾ ಮುಂದೆ ಇವನಿಗೆ ಫೋನ್ ಮಾಡಿದ್ಯಾ ಹಿಂಗೆ ಹಿಂಗೆ ಅಂತ ಬರೀ ಫೋನ್ ಮಾಡೋಣ ಟಾಟಾ ಕೊಡೋಣ ಅಂತ. ಈಗ ಇಬ್ರು ಜೊತೆ ಇದ್ರು ಅಂದ್ರೆ ಇಬ್ರು ಈಗ ಒಪ್ಕೊಂಡ್ಬಿಟ್ಟಿದ್ರಾ ಆಲ್ರೆಡಿ? ನೀವು ಮದುವೆ ಮಾತುಕತೆ ಆದ್ಮೇಲೆ ಹುಡುಗ ಹುಡುಗಿ ನಾವು ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರಾ? ಇತ್ತೀಚೆಗೆ ಫಿಕ್ಸ್ ಆಗಿರಲಿಲ್ಲ, ಒಟ್ಟಿಗೆ ಅವತ್ತು ಏನಂದ್ರೆ ಅವರು ಏನೋ ಟಾರ್ಚರ್ ಕೊಟ್ಟು 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 ಒಪ್ಸಿಬಿಟ್ಟಾರೆ ಅವಳನ್ನ, ನನ್ನ ಮಗಳನ್ನ. ಫ್ಯಾಮಿಲಿ ಅವರ ಅಥವಾ ಹುಡುಗನ? ಹುಡುಗನ ಕಡೆಯಿಂದ ಟಾರ್ಚರ್ ಕೊಟ್ಟು ಅವಳನ್ನ ಒಪ್ಸ್ಕೊಂಡವ್ರೆ. ಒಟ್ಟು ನಮ್ಮ ಹುಡುಗನ ಮದುವೆ ಆಗೋಣ ರೀತಿ. ನಮ್ಮ ಹುಡುಗನ ಮದುವೆ ಆಗ್ಲೇಬೇಕು ನೀವು, ಇಲ್ಲ ಅಂದ್ರೆ ಅವ್ನು ಸಾಯ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ಅವಳಿಗೆ ಏನು ಗೊತ್ತಿಲ್ಲ ಸರ್, ಓದಿ ಚೆನ್ನಾಗಿ ಡಿಪ್ಲೊಮಾ ಮುಗಿಸಿದ್ವಿ, ಡಿಗ್ರಿ ಮುಗಿಸಿದ್ಲು. 25 ಸಾವಿರ ಸಂಬಳ 1ನೇ ತಾರೀಕಿನ ಬೇಕು ಅವಳೇ ಹೇಳಿದ್ಲು ಮೊನ್ನೆ, ಆ ಬಗ್ಗೆ 1ನೇ ತಾರೀಕಿಂದ 25 ಸಾವಿರ ಕೊಡ್ತಾರಂತೆ, ಇದು ಯಾರು 15 ಸಾವಿರ ಬೇಡ 25 ಸಾವಿರ ಕೊಡ್ತಾರಂತೆ, ಅಲ್ಲಿ ಹೋಗ್ತೀನಿ ಅಂತ ಬಿಟ್ಟು ಎಲ್ಲ ಅವಳೇ ಎಲ್ಲ ತಿಂಡಿಗಿಂದ ಮಾಡಿ ಅವತ್ತ ಸಾಯಿದ್ದೇನೆ ಎಲ್ಲ ಮಾಡಿ ಆಯ್ತು ಕಣ ನೀವು ಎಲ್ಲಿ ಐತೆ ಅಲ್ಲಿ ಹೋಗುವಂತ ನಾವು ಹೇಳ್ದೆ ಅಷ್ಟೇ. ಇವರು ಒಟ್ಟಿಗೆ ಹುಡುಗನ ಕಡೆಯಿಂದಲೇ ಟಾರ್ಚರ್ ಕೊಟ್ಟು 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 ಹಿಂಸೆ ಮಾಡಿ ವಾಯ್ಸಿಕಲ್ ಐತೆ ಟೇಷನಲ್ಲಿ ಐತೆ, ಅದು ನಮಗೆ ಹೇಳಕ್ ಬರಲ್ಲ ಬಾಯಿಲಿ. ಮೊನ್ನೆ ಕರ್ಸಿದ್ರು, ನಾನು ಮುಂಸಾಗಿರೋನು ಕೇಳಬಾರ್ದು ಆ ಥರ ಟಾರ್ಚರ್ ಕೊಟ್ಟು. ಅಲ್ಲ ಈಗ ಹುಡುಗ ಇಷ್ಟಪಡ್ತಿದ್ನೋ ಏನೋ ಗೊತ್ತಿಲ್ಲ, ಮತ್ತೆ ಈಗ ಇಬ್ರಿಗೆ ಮದುವೆ ಮಾಡೋದಕ್ಕೆ ಫಿಕ್ಸ್ ಆದ್ಮೇಲೂ ಯಾಕೆ ಹುಡುಗ ಆ ಥರ ಟಾರ್ಚರ್ ಕೊಡೋದಕ್ಕೆ ಮುಂದಾದ ಅಂತ ಒಂದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಅದೇ ನಮಗೂ ಅದೇ ಪ್ರಶ್ನೆ ಆಗಿರೋದು. ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿರ್ಲಿಲ್ವಾ ಹಿಂಗೆ ಹಿಂಸೆ ಕೊಡ್ತಿದ್ದಾನೆ ಅಂತ? ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ, ನಮ್ಗೆ ಹೇಳ್ಕೊಂಡಲ್ಲ ಅವಳು, ನಮ್ಗೆ ಹೇಳ್ಕೊಂಡಲ್ಲ ಅವನು. ಯಾಕಂದ್ರೆ ಈ ಥರ ಎಲ್ಲ ಆದ್ಮೇಲೆ ನನ್ನ ಆಜ್ಞರು ಬಾಮ ಇದ್ದರು, ನಮ್ಮ ಬೇಜಿನ ಬಳಗ ಇದೆ, ಯಾರಿಗೂ ಹೇಳ್ಕೊಂಡಲ್ಲ, ಎಲ್ಲ ದೂರ ಆಗಿದ್ರು. ಹೇಳ್ಕೊಟ್ಟೆ ಮಗಳು ಕೊಟ್ಟೆ, ಈಗ ಅಪ್ಪ ಅಮ್ಮನ ದೂರ ಮಾಡ್ಕೊಂಡೆ, ಬಂಧು ಬಳಗನ ದೂರ ಮಾಡ್ಕೊಂಡೆ, ಈ ಸೋಮನಿಂದ ನಾನು ಇರೋದೇ ಬೇಡ ಅಂತ ತೀರ್ಮಾನ ತಗೋಬಿಟ್ಲು ಅವ್ರು. ಹಾಗಾಗಿರೋದು. ಹಾಗಾದ್ರೆ ಅದ್ರ ಬಗ್ಗೆ ಮಾಹಿತಿ ಸಹ ಹೇಳ್ಬೇಕಂದ್ರೆ ಅದು ಸ್ಟೇಷನ್ ಕಂಪ್ಲೇಂಟ್ ಇದಕ್ಕೆ ಮೊಬೈಲಲ್ಲಿ ವಾಯ್ಸ್ ಐತೆ, ಆ ವಾಯ್ಸಿಂದ ಸಾಕು ನಮಗೆ. ಆ ವಾಯ್ಸು ಅದು 12 ನಿಮಿಷ ಮಾತಾಡೋರು ಇಬ್ರು. ಅವ್ರ ಅಮ್ಮನ್ನ ಡ್ಯೂಟಿ ಕಳಿಸಿ 12 ನಿಮಿಷ 10 ಗಂಟೆ ಮೇಲೆ ಫೋನ್ ಮಾಡಿ, ಮಾಮೂಲಿ ಗೊತ್ತಿರ್ತಾನೆ ಎಷ್ಟೊತ್ತಿಗೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ಗೊತ್ತಿರುತ್ತೆ, ಆ ಟೈಮಲ್ಲಿ ಫೋನ್ ಮಾಡಿ 12 ನಿಮಿಷ ಮಾತಾಡಿರೋದು. ಅವಳ ತಪ್ಪು ಇವ್ರ ತಪ್ಪು ಎಲ್ಲ ಪ್ರತಿಯೊಂದು ಅದರಲ್ಲಿ ಐತೆ. ಮೊಬೈಲ್ ಇದ್ರೆ ಎಲ್ಲ ಗೊತ್ತಾಗ್ಬಿಡೋದು ನಮಗೆ, ಅಲ್ಲಿ ಏನು ಮಾಡೋಕ್ಕೆ. ಈ ಕಂಪ್ಲೇಂಟ್ ಕೊಟ್ಟಿದ್ವಿ, FIR ಐತೆ,
ಎಫ್ ಐ ಆರ್ ಆದರೂ ಸಮೇತ ಅವರು ಇನ್ನೂ ರೇಜ್ ಮಾಡಿಲ್ಲ. ಇವತ್ತು ರಾತ್ರಿ ಫೋನ್ ಮಾಡಿ, ನಾನು ಸುಮಾರು 2-3 ದಿನ ಫೋನ್ ಮಾಡಿದೆ, ಎತ್ತಿಲ್ಲ. ಈಗ ರಾತ್ರಿ ಫೋನ್ ಮಾಡಿದೆ ಸ್ಟೇಷನಿಂದ. ಅವ್ನ ಅಡ್ರೆಸ್ ಹೇಳು, ಅವ್ನು ಎಲ್ಲಿ, ಅವ್ನು ಯಾವ ಊರು, ಏನು ಇಂತ ಅಂತ. ಒಂದು 6 ಗಂಟೆ ಬೇಕಾತ ಅವ್ನು ಅರೆಸ್ಟ್ ಮಾಡಕ್ಕೆ. ಇನ್ನೂ ಅರೆಸ್ಟ್ ಮಾಡಿಲ್ವಾ ಹಾಗಾದ್ರೆ? ಇನ್ನೂ ಅರೆಸ್ಟ್ ಮಾಡೇ ಇಲ್ಲ. ರಾತ್ರಿ ಫೋನ್ ಮಾಡಿದ್ರೆ ಅವ್ನ ಅಡ್ರೆಸ್. ಕಂಪ್ಲೇಂಟ್ ಯಾವತ್ತಾಗಿರೋದು ಸರ್? ಇವತ್ತು ದಿನ. ಇವತ್ತಿಗೆ 8 ದಿನ ಆಯ್ತು ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿ. ಆಲ್ರೆಡಿ ಇವತ್ತು 8 ದಿನ. ಇವತ್ತು ಬೋದಿ ತಗೊಂಡೋಗಿ ಒಂದು ಎಳೆಗೆ ಬಿಡು ಅಂದರು. ಇಲ್ಲಿ ಅಲ್ಲಿ ದುಡ್ಡಿನ ತಕ ಬಂದಿದ್ವಿ. ಒಂದು ವಾರ ಆಯ್ತು ಕರೆಕ್ಟ್. ಇವತ್ತಿಗೆ ಸಿಸ್ಟಲ್ಲಿ ಆಗಿರಲಿಲ್ಲ. 10 ಗಂಟೆ ಆಗಿತ್ತು. 10:10ರಿಂದ ಸ್ಟಾರ್ಟ್ ಮಾಡೋದು ಫೋನಲ್ಲಿ. 10:10ರಿಂದ ಸ್ಟಾರ್ಟ್ ಮಾಡಿ 10:25, 10:30ಗೆ ಅವಳಿಲ್ಲ. ಒಟ್ಟು ಒಂದು 10-15 ನಿಮಿಷದಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 10-15 ನಿಮಿಷ ಸರ್, ಅಷ್ಟೇ. 15 ನಿಮಿಷ ಅವ್ನು ಈಚೆಗೆ ಬಂದಿದ್ರೆ ಮುಗಿದೋಗಿತ್ತು. ಅವಳು ಮಾಮೂಲಿ ಕೆಲಸಕ್ಕೆ ಹೋಗೋಲ್ಲ, ಬೀಗ ಹಾಕೊಂಡು ಈಚೆಗೆ ಬಂದರೆ ಮುಗಿದೋಗಿತ್ತು. ನೀನು ಅವಲ್ಲ, ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ದೇನೆ, ಹಂಗೆ ಹಿಂಗಂತ ಹೇಳಿ ಅದರಲ್ಲಿ ಸಾಯ್ಬೇಕಾರೆ ಹಂಗಿದ್ಮೇಲೆ ನೀವು ಬದುಕಲಾರ್ದು ಮುಂದೆ ನೀನು ವೀಡಿಯೋ ಕಾಲ್ ಮಾಡ್ಕೊಂಡಾರೆ. ವೀಡಿಯೋ ಕಾಲ್ ಮಾಡ್ಕೊಂಡು ಇವಳು ಕಾಸಲ್ಲಿ ಇಟ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ಕಾಸಲ್ಲಿ ಅದೆಲ್ಲ ತೋರ್ಸೋನು, ಹಂಗಾಯ್ತು ಹಿಂಗಾಯ್ತು, ಹಂಗಾಯ್ತು ಸಾಯಲ್ಲ ಮುಂಡೆ, ಹಿಂಗಾಯ್ತು ಅಂತ. ಒಟ್ಟಿಗೆ ಇವಳು ಅವನ ಮಾತು ಕೇಳಿ ಅವನೇ ಹೇಳಿದಾನ ಎಲ್ಲ ಪ್ರತಿಯೊಂದು ಅವನೇ ಹೇಳಿರೋ. ಇಲ್ಲಿ ಇರಬಾರ್ದು ಮುಂಡೆ, ನೀನು ಸಾಯ್ಬೇಕು, ಹಿಂಗೆ ಯಾಕೆ ಬದುಕಿದೀಯ ಮುಂಡೆ, ಒಂದು ಹುಡುಗನ ಜೀವನ ಹಾಳು ಮಾಡ್ತಾ ಇದೆಯಲ್ಲ ಮುಂಡೆ. ಒಬ್ಬರಿಗೆ ಫೋನ್ ಮಾಡಂಗಿಲ್ಲ. ಯಾರಿಗಾರ ಫೋನ್ ಮಾಡಿದ್ರೆ ಅವ್ನಿಗೆ ಹೋಗಿ ಇವಳಿಗೆ ಬರ್ಬೇಕು, ಆ ಟೈಪ್ ಮಾಡ್ಕೊಂಡು ಅದನ್ನ. ಯಾರೇ ಫೋನ್ ಮಾಡಿ, ರಿಲೇಷನ್, ನಮ್ಮ ಅಣ್ಣ ಆಗಲಿ, ನಮ್ಮ ದೊಡ್ಡಪ್ಪನ ಮಕ್ಳು ಆಗಲಿ, ಇನ್ನೊಬ್ರು ಆಗಲಿ, ಯಾರೇ ಫೋನ್ ಮಾಡಿದ್ರು ಅವಳಿಗೆ ಹೋಗಿ ಅವ್ನಿಗೆ ಹೋಗ್ಬೇಕಂತ, ಆ ಟೈಪ್ ಮಾಡ್ಕೊಂಡು ಅದನ್ನ. ಹಂಗೆ ಮಾಡ್ಕೋಬೋದ ಸರ್? ಕನೆಕ್ಟ್ ಮಾಡ್ಕೊಂಡದ್ನಂತೆ. ಅವಳಿಗೆ ಯಾವುದೇ ಫೋನ್ ಬಂದ್ರು ಅವಳಿಗೆ ಹೋಗಿ ಅವ್ನಿಗೆ ಹೋಗ್ಬೇಕಂತ, ಆ ಟೈಪ್ ಮಾಡ್ಕೊಂಡದ್ನಂತೆ. ಎಲ್ಲ ಮ್ಯಾಚೇಜ್ ಇದ್ರಲ್ಲಿ ಅವ ಸರ್, ಎಲ್ಲ ಫೋನಲ್ಲವೇ. ನಾನು ಮನ್ಸಾಗಿರೋ ನನ್ನ ಕಷ್ಟದ ಟೆನ್ಷನಲ್ಲಿ ಕೇಳಿ ಅದನ್ನ ನಾನು ಕೇಳೋಕ್ಕಲ್ಲ, ಸಾಯ ಗಂಟಲು ಬಿಟ್ಟಲ್ಲ ಸರ್, ಆ ಟೈಪ್ ಅಂದವನು. ಆ ಟೈಪ್ ಹಿಂಗೆ ಹಾಕ್ಯ ಮುಂಡೆ, ಹಿಂಗೆ ಮಾಡ್ಕೊ, ಹಿಂಗೆ ಹಾಕ್ಯ ಮುಂಡೆ, ಇನ್ನೂ ಸತ್ತಲ್ವಲ್ಲ ಮುಂಡೆ, ನೀನು ಏನು ಮಾಡ್ತಿದ್ದೀಯ, ಇನ್ನೂ 10 ನಿಮಿಷ ಬೇಕಾ ನಿಮಗೆ ಸಾಯಕ್ಕೆ, ಪ್ರಿಯಾಂಕ ಆಕ್ಯಾಳಿಗೆ ಅಂತ. ಇವಳು ತಡಿ 2 ನಿಮಿಷ ತಡಿ ಅಂದೇಳಿ ಸರ್ ಇವಳು ಅಷ್ಟೇ. 2 ನಿಮಿಷ ತಡಿ ಅಂದಾಳೆ. ಅದು ಬಿಟ್ರೆ ಇದು ಮೊಬೈಲಲ್ಲಿ ಅಷ್ಟು ಬಿಟ್ರೆ ಏನು ಮಾತಾಡಲ್ಲ ಅವಳು. 2 ನಿಮಿಷ ತಡಿ, ನೀನು ಕೊಟ್ಟೆ, ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ನ, ಲವ್ ಮಾಡ್ತೀನಿ ಅಂತ ಹೇಳಿದ್ನ, 2 ನಿಮಿಷ ತಡಿ ಅಂತ. ಅದನ್ನ 6 ಮಾತು ಇವಳು ಮಾತಾಡೋದು. 12 ನಿಮಿಷದಲ್ಲಿ 6 ಮಾತು ಮಾತಾಡಲ್ಲ. ಅದು ಬಿಟ್ರೆ ಏನು ಮಾತಾಡಲ್ಲ ಅವಳು. ಆ ಕಡೆಯಿಂದ ಒಬ್ಬನೇ ಮಾತಾಡಿದಾನೆ, ಬೈದಿರೋದು ಆ ಥರದ್ದೆಲ್ಲ ಆಗಿದೆ. ಅವನು ಒಬ್ಬನೇ ಟಾರ್ಚರ್ ಕೊಟ್ಟು ಅದು ಹೇಳ್ಬಾರ್ದು ಸರ್. ಅದು ಹೇಗೆ ಮೊಬೈಲಲ್ಲಿ ಐತೆ, ಅದು ಹೇಳಿದ್ರೆ ನಮಗೆ ನಾಚಿಕೆ ಆಗುತ್ತೆ, ಆ ಟೈಪ್ ಅಂದವನೇ. ಆ ಟೈಪ್ ಅಂದು ಆ ಕೇಳೋ ಗಂಟಲು ಬಿಟ್ಟಲ್ಲ ಸರ್ ಅವತ್ತು. ಒಟ್ಟಿಗೆ ಅವನ ಮಾತೆಲ್ಲ ಕೇಳವನ, ಅದೇ ನಮಗೆ ತಲೆ ಕೆಟ್ಟೋಗೋದು. ಅವನ ಮಾತು ಕೇಳ್ಬೇಕನ್ನೋ ಅವಶ್ಯಕತೆ ಏನು ಲೇ, ನೀನಲ್ಲಕ್ಕಲ್ಲ ನಿಮ್ಮ ಅಪ್ಪ ಅಂತೇಳಿ ಈಚೆಗೆ ಬಂದು ಬೀಗ ಹಾಕಿ ಕೆಲಸಕ್ಕೆ ಹೋಗಿದ್ರೆ ಮುಗಿದೋಗಿತ್ತು. ಅವನ ಮಾತನ್ನ ಕೇಳಿ ಅಷ್ಟೇ. ಅವನ ಮಾತು ಕೇಳಿ ಟಾರ್ಚರ್ ಕೊಟ್ಟರದ ತಡೆಯೋಕ್ಕಾಗಿಲ್ಲ ಅವಳಿಗೆ. ಈಗ ಪೊಲೀಸರು ಇನ್ನೂ ಬಂಧಿಸಿಲ್ವಾ ಹಾಗಾದ್ರೆ ಹುಡುಗನ? ಇಲ್ಲ ಸರ್, ಇನ್ನು FIR ಆಗಿದೆ. FIR ಐತೆ. FIR ಕಂಪ್ಲೇಂಟ್ ಆಗಿ FIR ಐತೆ. FIR ನಮ್ದು FIR ಇದು ನಮ್ಮ ತಲೆ ಐತೆ. ಅದು FIR ಕಾಪಿ ಒಂಚೂರು ಕಳಿಸಿರಿ. ಅದು FIR ಪೊಲೀಸರು ಏನು ಪ್ರತಿಕ್ರಿಯೆ ಕೊಟ್ಟರು ನಿಮಗೆ? ಅವ್ರು ಹೇಳ್ತಾರೆ ಸರ್, ಅವ್ರು ಹಿಂದೆ ಮುಂದೆ ತಿರುಗಿದ್ರು. ಆಯ್ತು ಬಿಡಿ, ನಿಮ್ದು ಒಂದೇ ಕೆಲಸ ಅಲ್ಲ ಕಣೆ, ನಮ್ಗೆ 108 ಬರ್ತವೆ, ನಮ್ಗೆ ಒಂದೇ ಕೆಲಸ ಅಲ್ಲ, ನಾಳೆ ಹೋಗ್ತೀವಿ, ನಾಡ್ದು ಹೋಗ್ತೀವಿ, ಇದೇ ಹೇಳ್ತಾರೆ ಹೊರತು ಇನ್ಫಾರ್ಮ್ ತಗೊಂಡಲ್ಲ ಸರ್ ಅವರು. ನಿಮ್ಮ ಟೈಮ್ ಕರೆದಿದ್ದಾರೆ ಅಷ್ಟೇ. ನಾನು ಹೋಗಿದ್ನ ಸರ್, ನಾನು ನಮ್ಮ ಬಾಂಬೆ ಸರ್ 2 ಜನ ಫ್ರೆಂಡ್ ಕರ್ಕೋದಿಲ್ಲ ಅಂತ ಹೇಳಿದ್ರಲ್ಲ. ಅದೇ ವಾಯ್ಸು ರೆಕಾರ್ಡಿಂಗ್ ಎಲ್ಲ ಕೇಳಕ್ಕೆ 2 ಜನ ಫ್ರೆಂಡ್ ಕರ್ಕೊಬ ಅಂತ ಹೇಳಿದ್ರು. 2 ಜನ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋಗಿ ನಾವು ವಾಯ್ಸ್ ರೆಕಾರ್ಡೆಲ್ಲ ಕೇಳ್ಬಿಟ್ಟು ಆ ಮೊಬೈಲ್ ಟೈಪಿಂಗ್ ಮಾಡಿ ಅದನ್ನ ಸೀಜ್ ಮಾಡಿದ್ರು. ಮೊಬೈಲ್ ಸೀಜ್ ಮಾಡಿ ಇಟ್ಕೊಂಡ್ರು. ಎಲ್ಲ ಸರ್ ಹಂಗೆ ಸರ್, ಇಷ್ಟು ದಿವಸ ಆಯ್ತು, 5-6 ದಿವಸ ಆಯ್ತು, ನೀವು ಕ್ರಮ ತಗೊಂಡಲ್ಲ ಅಂದ್ರೆ ಸುಮ್ಕರೆ ನಮ್ಗೆ ಗೊತ್ತಿಲ್ವನೇ, FIR ಆಗಿಲ್ವನೇ, ನಾವು ಹೋಗ್ತೀವಿ ಬಿಡೆ ಅಂತಾರೆ. ಅದು ಬಿಟ್ರೆ ಇನ್ನೇನು ಮಾತಾಡಲ್ಲ ಸರ್. ನಾವು ಅವ್ರು ಇನ್ನೊಂದು ಬಿಟ್ಟೆಲ್ಲ ತಿರುಗಿದ್ರು ಕ್ರಮ ತಗೊಳ್ಳಲ್ಲ. ಹುಡುಗ ಇಲ್ಲಿ ಈಗ ನಿಮಗೆ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ದಾನ ಅಥವಾ ಬೇರೆ ಎಲ್ಲಾದ್ರೂ ಎಸ್ಕೇಪ್ ಆಗಿರ್ತಾ ಇದೆಯಾ? ಇಲ್ಲ, ಮೊನ್ನೆ ಈಗ ಒಂದು ವಾರದಲ್ಲಿ ಅವಳು ಸತ್ತು ನಮ್ಮ ಮಗಳು ಸತ್ತು 3 ದಿವಸಕ್ಕೇನ ಯಾರೇ ಇನ್ಫಾರ್ಮ್ ಮಾಡಿದ್ರು. ಆಂಧ್ರಕ್ಕೇನ ಕಳಿಸ್ತಾವ್ರಂತೆ, ಇಲ್ಲಿದ್ರೆ ಸರಿಯಾಗಲ್ಲ, ಆಂಧ್ರಕ್ಕೆ ಹೋಗು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು ಅಂತ ಹೇಳ್ತಾವ್ರೆ ಅಂದ್ರು. ಆಮೇಲೆ ಕೊನೆಗೆ ಇಲ್ಲ, ಈಗ ಮತ್ತೆ ಮೊನ್ನೆಯಲ್ಲಿ ಹೇಳ್ತಾವ್ರೆ, ಇಲ್ಲೇ ಓಡಾಡ್ತಾವನೆ, ಎಲ್ಲಿ ಹೋಗಿಲ್ಲ ಅವನು ಧೈರ್ಯವಾಗಿ ಇಲ್ಲೇ ಊರೊಳಗೆ ಅವನೇ ಅಂತ ಹೇಳಿದ್ರು.